ಅತ್ರೆ ಅದು ಪ್ರೀತಿ. ನಾವು ನನ್ನ ತಂದೆ ತಾಯಿ ನೆನ್ಸ್ಕೊಂಡು ಅತ್ರೆ ಅದು ಸಿಂಪಲ್. ಸೀನಾಪುರ ಅಂತ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅಂತ ನಾನು. ಬಟ್ ಟ್ರೋಲ್ ಮಾಡ್ತಿದ್ದಾರೆ, ನನ್ನ ಪರವಾಗಿ ಟ್ರೋಲ್ ಮಾಡ್ತಿದ್ದಾರೆ. ನಾನು ಎಲ್ಲಿ ಹೇಳಿಲ್ಲ ಸರ್, ಅಲ್ಲೇ ನಾನು ಬಿಗ್ ಬಾಸ್ ಮನೆ ಒಳಗೆ ಎದ್ನಿಂದ ಕ್ಷಮೆ ಕೇಳಿದ್ದೀನಿ. ಇನ್ನೆಷ್ಟು ಬಾರಿ ಕೇಳಬೇಕು ಸರ್? ನನಗೆ ಪ್ರೈಸ್ ಮನಿ ಬಂದಿರೋದೆಷ್ಟು? 10 ಲಕ್ಷ. ಅದರಲ್ಲಿ ಅವ್ರು ಹೇಳ್ತಿರೋದೆಷ್ಟು? 2. ಕೊಡಕ್ಕೆ ನಂಗೆ ಸಮಸ್ಯೆ, ಇಗ್ನೋರ್ ಮಾಡ್ತೀನಿ ಅಷ್ಟೇ ಸರ್, ತಲೆ ಕೆಡ್ಸ್ಕೊಳ್ಳಲ್ಲ. ನಮ್ಮ ತಾತನ ಹತ್ರ ಬಂದು ಮಲ್ಕೊಬಿಟ್ಟಿದ್ದೆ. ನಮ್ಮ ತಾತನು ನಮ್ಮ ಅಪ್ಪನು ಜಗಳ ಆಡ್ಕೊಂಡು ನನ್ನ ಕಂಕ್ಳಿಗೆ ಹಾಕೊಂಡು ನಮ್ಮ ಅಪ್ಪ ಊರು ಬಿಟ್ಟು ಹೋಯ್ತೀನಿ ಅಂತ ಹೋಯ್ತಿದ್ರು. ಅಂದರೆ ಒಂದು ಎಣ್ಣೆಗೆ ಮನೇಲಿ ಏನಾದ್ರು ಎಣ್ಣೆ ತರಬೇಕು ಅಂದ್ರೆ ಸಾಸಿವೆ ಎಲ್ಲದಕ್ಕೂ ನಮ್ಮ ತಾತನೇ ಕಂಟ್ರೋಲ್. ನಮ್ಮ ಅಪ್ಪ ದುಡ್ಡನ್ನೆಲ್ಲ ನಮ್ಮ ತಾತನ ಕೊಡ್ತಿದ್ರು. ತಾತನೇ ಫುಲ್ ಕಿಲಾಡಿ ಬದುಕಿರೋ ತನಕ ಫುಲ್ಲು ಎಲ್ಲ ಅವರೇ ಕಂಟ್ರೋಲು. ನಮ್ಮಪ್ಪ ದುಡಿದ್ರೂ, ಆಮೇಲೆ ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದ್ರೂ ನಮ್ಮ ತಾತ ಮಲಗಿದ ಮೇಲೆ ಮಲಗೋರ ಅಂತ ನೋಡ್ಕೊಂಡು ನಮ್ಮ ಅಜ್ಜಿ ಊರಿಗೆ ಬಿಡ್ತಾನೆ ಇರನೇ ಓಕೆ ನಮ್ಮ ಅವ್ವನ್ನ ಓಕೆ ಅವ್ರ ಮಲ್ಕಂದ ಮೇಲೆ ಸ್ನಾನ ಮಾಡ್ಕೊಂಡು ನಿಧಾನಕ್ಕೆ ಬಟ್ಟೆ ಎಲ್ಲ ಹೊರಗಡೆನೆ ಇಟ್ಕೊಂಡು ಹೊರಗಡೆನೆ ಬಟ್ಟೆ ಹಾಕೊಂಡು ಆಮೇಲೆ ಹೋಯ್ತಿದ್ ನಾವು. ಸದ್ದು ಮಾಡಿದೆ. ಒಂದು TVS ಗಾಡಿ ಇತ್ತು ಹಳೇದು, ಅಂದ್ರೆ ನಮ್ಮ ದೊಡ್ಡಪ್ಪ ಹತ್ರ ಇತ್ತು, ಅವ್ರು ನಮಗೆ ಕೊಟ್ಟಿದ್ರು TVS ಗಾಡಿನ. ಆ TVS ಗಾಡಿ ಕೂತ್ಕೊಂಡು ನಾನು ಮುಂಚೆ ಕೂತ್ಕೊಂಡು ನನ್ನ ತಂಗಿನ ನಾವು ಮವ್ವ ಎತ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗೋ. ಕದ್ದೋಗ್ಬೇಕು ಕೇಳ್ರಿ. ಅಯ್ಯೋ ನಮ್ಮ ತಾತ ಬೋಯಕ್ಕೆ ಶುರು ಮಾಡಿದ್ರೆ ಕಿವಿಲಿ ಏನು ಇರೋದಿಲ್ಲ, ಕಿವಿ ಮುಚ್ಕೊಬಿಡ್ಬೇಕು ಅಂತ ಬೋಗಳ ಕಂಟಿನ್ಯೂಸ್. ಅಯ್ಯೋ ನಮ್ಮ ತಾತ ಒಂದು ದೊಣ್ಣೆ ಹಿಡ್ಕ ಕುಟ್ಟಿಗೆ ಬತ್ತಿದ್ರೆ ಕೇಳಿಸ್ಬಿಡೋದು. ಬೀದಿಲಿರೋರೆಲ್ಲ ಬರ್ತಾರೆ ದೊಡ್ಡೆಗಳು ಬರ್ತಾರೆ, ಉಚ್ಚಗಳು ಬರ್ತಾರೆ ಅಂತ ಓಡ್ಬಿಡೋರು. ಕಣ್ಣಲ್ಲೇ ಎದುರಿಸ್ರು ಎಲ್ರೂ. ಇನ್ನು ವಯಸ್ಸಲ್ಲಿ ಏನೇನು ಮಾಡೋರು. ಹೌದು ದೇವ್ರೆ, ಥ್ಯಾಂಕ್ಸ್ ಅಮ್ಮ. ಆಮೇಲೆ ಇಲ್ಲಿ ಉಳಿನ ಮನೆ ಮಾಡ್ದೋ, ಅದ ರೂಮ್ ಗೀಮ್ ಎಲ್ಲ ಹೊಡೆದಾಕ್ತೋ. ಮುಂದ್ಲೈ ಮನೆಗೆ ಹೋದ್ಮೇಲೆ ಇಲ್ಲಿ ಉಳಿನ ಮನೆ ಮಾಡ್ಕೊಂಡ. ಫುಲ್ ಉಳಿನ ಮನೆ. ಓಕೆ. ಏನಾದ್ರು ಅಡಿಗೆ ಮಾಡಿದ್ರೆ ಸ್ವಲ್ಪ ಅಲ್ಲಿ ಮಾಡ್ಕತಿದ್ದೋ, ಅದನ್ನ ಉಳಿಸ್ಕತಿದ್ದೋ ಅಷ್ಟೇ. ಫುಲ್ ಉಳಿನ ಮನೆ. ಓಕೆ. ಇಲ್ಲಿ ನಾಳೆ ಬಾ ಅಂತ ಬರ್ದಿತ್ತು. ನಾಳೆ ಬಾ, ಕರೆಕ್ಟ್. ನೀಲಿ ಬಣ್ಣದಲ್ಲಿ ಹಿಂಗೆ X ಮಾರ್ಕ್ ಹಾಕಿದ್ರು. X ಮಾರ್ಕ್ ಹಾಕ್ಬಿಟ್ಟು ನಾಳೆ ಬಾ ಅಂತ ಬರ್ದಿತ್ತು. ಇಂಟು ಮಾರ್ಕ್ ಬರಬೇಡ, ನೋ ಎಂಟ್ರಿ. ಇದಿರ್ಲಿಲ್ಲ ಸರ್. ಓಕೆ. ಈ ಶೀಟ್ ಹಾಕಿದೀವಲ್ಲ, ಇದಿರ್ಲಿಲ್ಲ. ಓಕೆ. ಇಲ್ಲೊಂದು ತೆಂಗಿನ ಮರ ಇತ್ತು. ಆಮೇಲೆ ಈ ಕಡೆ ಒಂದು ಏನು ಬಾತ್ರೂಮ್ ಗಿತ್ರೂಮ್ ಏನು ಇರ್ಲಿಲ್ಲ, ಟಾಯ್ಲೆಟ್ ಇಲ್ಲ. ಇಂಚರ್ಕ್ ಹೋಗ್ತಿದ್ದು. ಅಯ್ಯೋ ಅದಕ್ಕೂ ಜಗಳ. ನಿನ್ ಮಗ ಬಂದು ಇಲ್ಲಿ ಇದ್ ಮಾಡ್ಬಿಟ್ಟವನೆ ನೋಡಿ ಶುರು ಮಾಡಿದ್ರು. ನಮ್ಮವ್ವ ಹಿಂಗ್ ತಿರುಗಿಸ್ಬಿಟ್ಟು ನೀರ್ ಹೊಡೆದ್ಬಿಟ್ಟು ತೊಳಿತಿದ್ರು. ಅಯ್ಯೋ 7-8ನೇ ಕ್ಲಾಸ್ ತನಕನೂ ಬಾತ್ರೂಮ್ ಇರ್ಲಿಲ್ಲ ನಮ್ಮ ಮನೇಲಿ. 8ನೇ ಕ್ಲಾಸ್ ಮಾಡ್ಕೊಳ್ಳಾರಮ್ಮ. 7-8ನೇ ಕ್ಲಾಸ್ ತನಕನೂ. ಓಕೆ. ಈಗ ಟಾಯ್ಲೆಟ್ ಇದೆ ಇದಕ್ಕೆ. ಆಮೇಲೆ ಇಲ್ಲೆಲ್ಲ ಇಲಿ ಬತ್ತಿದ್ದೋ. ಇಲ್ಲೊಂದು ಆಗ ಈ ಶೀಟ್ ಇರ್ಲಿಲ್ಲ, ಫುಲ್ ಓಪನ್ ತೆಂಗಿನ ಮರ ಇತ್ತು. ಈ ಒಂದು ರಾಗಿ ಮುಟ್ಟೆನ ಇಟ್ಟಿದ್ರು. ಒಂದು ಇಲಿ, ಸುಂಡಿಲಿ ಅಂತ ಬರ್ತದೆ, ಆ ಇಲಿ ಬಾಲ ಹಿಡಿದ್ಬಿಟ್ಟಿದ್ದೆ. ಅದ್ ತಿರ್ಗಿಸ್ಬಿಟ್ಟು ಕಚ್ಬಿಟ್ಟಿತ್ತು ನಂಗೆ. ಆಮೇಲೆ ಶಿಂಷಾ ಕರ್ಕೊ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕೊಂಡು ಕರ್ಕೊ ಬಂದಿದ್ರು. ಆಮೇಲೆ ಈ ಮನೆ ಫುಲ್ಲು ನಮ್ಮ ತಾತವ್ರ ಅಣ್ಣವ್ರ ಮನೆ. ನಮ್ಮ ತಾತನು ಇದ್ ಮಾಡಿ ಕಟ್ಟಿದ್ರು. ಆಮೇಲೆ ಭಾಗ ಮಾಡಿದ್ರು. ಸೊ ಇದು ನಿಮ್ಮ ಸಂಬಂಧಿಕರದ ಮನೆ ಇದು? ಹೌದು. ಓಕೆ. ಇದು ಇಲ್ಲಿಂದ ಆಚೆಗೆ ಭಾಗ ಮಾಡಿದ್ರು. ಪನ್ನಿ ಅಂತೀವಿ ನಾವು. ಮನೆ ಮಧ್ಯೆ ಪ್ಯಾಸೇಜ್. ಪನ್ನಿ. ಓಕೆ. ನೋಡಿ, ಅವಾಗಲೇ ಹಳ್ಳಿನಲ್ಲಿ ಆಕ್ಚುಲಿ ಗ್ಯಾಪ್ ಇಟ್ಟು ಮನೆ ಕಟ್ತಾ ಇದ್ರು. ಈ ಸಿಟಿನಲ್ಲಿ ಗೌರ್ಮೆಂಟ್ ರೂಲ್ ಇದ್ರು ಕೂಡ ಜಾಗ ಬಿಡಕ್ಕೆ ಎದುರ್ತಾರೆ. ಬೀಗ ತಂದಿದ್ದೀರ ರಾಜಶೇಖರ್ ಅವರೇ? ಇಲ್ವಾ? ಆಮೇಲೆ ಈ ಮನೆಗೆ ಬಂದು ಬಿಟ್ಟು ಇಲ್ಲಿ ಬಂದ್ರಿ. ಓಕೆ. ಆಮೇಲೆ ಸ್ನಾನ ಮಾಡಕ್ಕೆಲ್ಲ ಬಾತ್ರೂಮ್ ಇರ್ತಿರ್ಲಿಲ್ಲ ನೀಟಾಗಿ. ಬಚ್ಚಲು ಮನೆ ಇಲ್ಲ. ಸಣ್ಣ ಮೋಟ್ ಗೋಡೆ. ಆಮೇಲೆ ಬಾತ್ರೂಮ್ ಇಲ್ಲ, ಇದಕ್ಕೆಲ್ಲ ಓಕೆ ಅಂದ್ಬಿಟ್ಟು ಎಲ್ಲ ಬೇಕು ಅಂದ್ಬಿಟ್ಟು ಆಮೇಲೆ ಅಲ್ಲಿ ಕಟ್ಕೊಂಡ್ರ. ಚಿಕ್ಕ ಮನೆ ಸರ್, ಚಿಕ್ಕ ಮನೆ. ಆ ಮನೆಗಿಂತ ಚಿಕ್ಕ ಮನೆ. ಓಕೆ. ಅಲ್ಲಿ ಇದೆಷ್ಟಿತ್ತು ಶೀಟಿನ ಮನೆ, ಅಷ್ಟು ಜಾಗ. ಸೊ ಈ ಮನೆ ಎಷ್ಟು? ನೀವು, ನಿಮ್ಮ ತಂದೆ, ನನ್ನ ತಾಯಿ, ನಮ್ಮ ತಾತ, ನಾನು. ನೀವು ಒಬ್ಬರೇ ಗಂಡ ಮಗನ? ಇಬ್ರಾ? ಒಬ್ರೆ. ಓಕೆ. ನಮ್ಮ ತಾತ ಇಂದ್ಲಟ್ಟಿಲ್ಲ ಮಲ್ಕತಿದ್ರು, ಇಲ್ಲಿ ಮಲಗ್ತಿರ್ಲಿಲ್ಲ. ಇಲ್ಲೊಂದು ಮಂಚ ಹಾಕಿದ್ವಿ, ಹುಷಾರಿಲ್ದಾಗ ಇಲ್ಲಿ ಮಲ್ಕತಿದ್ರು. ಅಲ್ಲಿಂದ ಬಂದು ಇಲ್ಲಿ ಕೂತ್ಕೊಳ್ಳೋರು. ಇಲ್ಲಿ ಕೂತ್ಕೋತಿದ್ರು. ನಾವು ಹುಲ್ಗಿಲ್ಲು ಬತ್ತಿದ್ದೋ. ಅವ್ರ ದನಗಿನ ಹಿಡ್ಕೊ ಬಂದ್ರೆ ನಾವು ನನ್ನ ಹಿಡ್ಕೊ ಬತ್ತೀನಿ ತಾತ ಅಂತ ಓಡೋಗ್ತಿದ್ದೋ. ಆಮೇಲೆ ಅದು ಇದು ಮೂಟೆ ಗೀಟೆ ಹೋದ್ರೆ ₹1 ಕೊಡೋರು. ಅಲ್ಲಿ ಸಿದ್ನಂಗಡಿ ಅಂತ ಐತೆ, ಅಲ್ಲಿ ಓಡೋಗ್ಬಿಟ್ಟು ಇತ್ತರ್ವೋ ಏನೋ ಕಡಲೆ ಬೀಜ, ಹುರಿದಿರೋ ಕಡಲೆ ಬೀಜ, ಆಮೇಲೆ ಕಡಲೆಪುರಿ, ಆಮೇಲೆ ಅಂಟ್ನುಂಡೆ, ಅವನ್ನೆಲ್ಲ ಎತ್ಕೊ ಬತ್ತಿದ್ದೋ. ತಂದ್ಬಿಟ್ಟು ತಿನ್ರಿ ಖುಷಿ ಪಟ್ರಿ ಅಂತ. ನಮ್ಮ ತಾತನ್ ನನ್ ಕಂಡ್ರೆ ಇಷ್ಟ ಆಯ್ತು. ನನ್ಗೋಸಿ ಬೋಗಳ ಕಮ್ಮಿ ಬೈತಿದ್ರು, ಆದ್ರೆ ಬೋಗಳ ಕಮ್ಮಿ. ಇಲ್ಲ ಈಗ. ಸ್ಕೂಲ್ ಇದೆ ಊರ? ಇಲ್ಲ, ನಮ್ಮ ಅಜ್ಜಿ ಊರಲ್ಲಿ ನಾನು ಇದ್ದಿದ್ದು.
ಅದು ದನಗೂರು ಅಂದ್ಬಿಟ್ಟು. ಓ ದನಗೂರು. ಆಮೇಲೆ ಮಳವಳ್ಳಿ. ನಿಮ್ಮ ತಾಯಿ ನಮ್ಮ ತಾಯಿ ಊರು. ಸೊ ಇಲ್ಲಿ SLC ಗಂಟೆ ಓದಿದ್ದ ಇಲ್ಲಿ ಮಾಡಲ್ಲಿ? ಎಲ್ಲಿ? ಅವರು 9ನೇ ಕ್ಲಾಸ್ ತನಕ ಅಲ್ಲಿ ಹೋದೆ. SLC ಇಲ್ಲಿ ಬಂದೆ. ಮಳವಳ್ಳಿಲಿ ಇದ್ರು ಅವರು ಮೊದಲು. ಅಲ್ಲಿ ಅಂದರೆ ಅವ್ರು ಎಲ್ಲೆಲ್ಲೋ ಇರ್ತಾರೆ ಅಲ್ಲೆಲ್ಲಿ ಹೋಗ್ತಿದ್ದೆ ನಾನು. ಅವ್ರು ವೆಟರ್ನರಿ ಇದಾಗಿದ್ರು ನಮ್ಮ ತಾತ. ಅವ್ರು ಸ್ವಲ್ಪ ಅನುಕೂಲವಾಗಿದ್ರು. ನಮ್ಮ ಸ್ವಲ್ಪ ಅನುಕೂಲ ಕಮ್ಮಿ ಎಲ್ಲ ಅದಕ್ಕೆ ಅಲ್ಬಿಟ್ಟಿದ್ರು ಅವ್ರು ಓದಿಸ್ಲಿ ಅಂತ. ಅವರೇ ಎಲ್ಲ ನಮ್ಮನ್ನ ಓದಕ್ಕೆ ಇದಕ್ಕೆಲ್ಲ ನೋಡ್ಕೊಂಡಿದ್ದು. ಈಗ ಇಲ್ಲಿ ಮನೆಯೆಲ್ಲ ಖಾಲಿ. ಅಯ್ಯೋ ಕತೆಗಳು ಕೇಳಿದ್ರೆ ಆ ಮನೆನೂ ಖಾಲಿ, ಅಲ್ಲೂ ಯಾರು ಇಲ್ಲ. ನಾನು ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡಿ ಬರ್ಬೇಕಾದ್ರೆ ಅಲ್ಲಿ ಫ್ರಾನ್ಸ್ ಅವ್ರು ನನಗೆ ಹೇಳ್ತಾ ಇದಾರೆ ಪೌರತ್ವ ಕೊಟ್ಬಿಡ್ತೀವಿ ಇದು ಬಿಡಿ ಅಂತ. ಈ ಮನೆಗಳೆಲ್ಲ ಬರೀ ಮಣ್ಣಲ್ಲಿ ಕಟ್ಟಿದ್ರೆ ಮಣ್ಣನ ಮನೆ. ಇದು ಮಣ್ಣನ ಮನೆನೇ. ಓ ಹೌದಾ? ಇದು ಎಲ್ಲದಕ್ಕಿಂತ ಹಳೆ ಮನೆ. ಮತ್ತೆ ಒಳ್ಳೆ ಬ್ರ್ಯಾಂಡ್ ನ್ಯೂ ಅಂದ್ರೆ ಮಾಡರ್ನ್ ತೊಟ್ಟಿ ಮನೆ ಥರ ಕಟ್ಟಿ ರೆನೋವೇಟೆಡ್ ಇದು ಮಾಡ್ಸೋರೆ. ಇಲ್ಲ ಪ್ಲಾಸ್ಟಿಂಗ್ ಮಾಡ್ಸೋರೆ. ಪ್ಲಾಸ್ಟಿಂಗ್ ಮಾಡ್ಸೋರೆ. ಮಣ್ಣನ ಮನೆ. ಒಳಗೆ ಮಣ್ಣೆ. ಮಣ್ಣು. ಏನು ಸರ್ 100 ವರ್ಷದ ಮನೆ? ಇದು ಮಣ್ಣನ ಮನೆ. ಇದು ಮಣ್ಣನ ಮನೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಸಾರ್ ಕೂತವ್ರಲ್ಲ, ಅದು ಮಣ್ಣನ ಮನೆ. ಈ ಕೆಡು ಕಟ್ಟಿರೋದು ಮಣ್ಣನ ಮನೆ. ಆಮೇಲೆ ಅಲ್ಲಿ ಅದು ಮಣ್ಣನ ಮನೆ. ಇದು ದೊಡ್ಡ ಬೀದಿ ಅಂತಾರೆ. ಅದು ಬಾವಿ, ನೀರು ಸೇರ್ತವೆ. ಈಗಲೂ ಐತೆ. ಓ ಈ ಬೀದಿಯವ್ರಿಗೆಲ್ಲ ನೀರದು? ನೀರು. ಓಕೆ. ಮೊದ್ಲೇನು ಇರಲಿಲ್ಲ, ನೀರಲ್ಲೆಲ್ಲ ನಲ್ಲಿ ಬರ್ತಿರಲಿಲ್ಲ. ಇನ್ನೊಂದು ತೊಟ್ಟಿ ಇತ್ತು ನಮ್ದು, ಹೊಡೆದಾಕಿದೀವಿ. ಈಗ ಊರಿಗೆ ಬಾವಿಗೆ ಎಲ್ಲ ನೀರಿಲ್ಲ ಇಲ್ಲ ಈಗ? ಕೊಳಾಯಿ. ಹೌದು. ಕಾವೇರಿ ನೀರು. ಕಾವೇರಿ ನೀರಾ? ಕಾವೇರಿ ನೀರು. ಬೆಂಗಳೂರು ನಮ್ಮೂರಿಂದ ನೀರು ಹೋಗುತ್ತೆ. ಜಲಮಂಡಲಿ. ಓ ಜಲಮಂಡಲಿ. ಆ ಪೈಪ್ ಲೈನು ಕಾವೇರಿ ರೀಚ್ 1, ರೀಚ್ 2, ರೀಚ್ 3, ರೀಚ್ 4. ಫೇಸ್ 2 ಇದೆಲ್ಲ. ಹೌದು. ಅದು ನಮ್ಮೂರ ಕೆರೆಯಿಂದನೇ ಸ್ಟಾರ್ಟು. ಓಕೆ. ಇದು ಮಣ್ಣನ ಮನೆ. ಈ ಮನೇಲಿ ಒಂದು 40-45 ಜನ ಇದ್ರು. ಓಕೆ. ನಾವು ಕಂಡಂಗೆ ಒಲೆನೇ ಆರ್ತಿರ್ಲಿಲ್ಲ ಈ ಮನೇಲಿ. ಇದೇ ಬಾವಿ. ಊರಿನವ್ರಿಗೆಲ್ಲ ಒಂದು ಬಾವಿ. ಊರಿಗೆ ಬಂದವಳು ನೀರಿಗೆ ಬರಲ್ವಾ ಅಂತ ಹೇಳ್ತಿರಲ್ಲ ಡೈಲಾಗು. ಸೊ ಆ ಥರ ಹಿಂಗೆ ಊರಿಗೆಲ್ಲ ಒಂದು ಬಾವಿ ಇರೋದು. ಹೆಂಗ್ ಸೇರ್ತಿದ್ದು ಅಂದ್ರೆ ನೀರನ್ನ ಹಿಂಗೆ ಕಾಲು ಹಾಕೊಂಡು ಹಿಂಗೆ ಎಳೆದು ಕೊಡುವ. ಓಕೆ. ಆ ಕಡೆಯಿಂದ ಒಬ್ರು ಸೇದರು, ಈ ಕಡೆಯಿಂದ ಒಬ್ರು ಸೇದರು. 2 ಬಿಂದಿಗೆ ಒಟ್ಟೊಟ್ಟಿಗೆ. ಓಹೋ 2 ರಾಟೆ. 2 ರಾಟೆ. ಓಕೆ. ಮರದ ರಾಟೆಗಳು. ಈಗ ನೋಡಿ ಹೆಂಗೈತೆ. ಕೋಳಿ ಎಲ್ಲ ಬಿದ್ದೋಗಿದೋ. ಮಕ್ರಿ ಹಾಕ್ಬಿಟ್ಟು ಒಳಗೆ ಕೂತ್ಕೊಳ್ಳೋ. ಗೌರಿ ಹಬ್ಬದಲ್ಲಿ ಹೊಸನೀರು ತರ್ತಿದ್ರು. ಈಗಲೂ ತರ್ತಿದ್ರು. ಈಗಿನ ನಾನು ಬುದ್ಧಿ ಬಂದ್ಮೇಲೂ ತರ್ತಿದ್ರು. ಈಗೇನು ಮಾಡ್ತಿದಾರೋ ಗೊತ್ತಿಲ್ಲ, ಕೇಳಬೇಕು. ಆವಾಗ ಹೊಸನೀರು ತರ್ಬೇಕಾರೆ ಪೂಜೆ ಗೀಜೆ ಮಾಡಿಬಿಟ್ಟು ಗಂಗೆ ಪೂಜೆ ಹೊಸನೀರು ತಂದು ಅದರಲ್ಲಿ ತಂಬಿಟ್ಟು ಮಾಡೋರು. ನಮಗೆ ತೆನೆ ಎರಿತಾರೆ. ಹೌದು. ತಂಬಿಟ್ಟು ಮಾಡಿ ಗೌರಿ ಹಬ್ಬದಲ್ಲಿ ಅವಾಗ ಇದು ಮಾಡೋರು. ಎಂಥ ಕಲ್ಚರ್, ರೈತರ ಕಲ್ಚರ್. ಹೌದು. ಅದು ಮಾರಿಗುಡಿ. ಕಂಚಿನ ಮಾರಮ್ಮ. ನಮ್ಮೂರ ಮಾರಮ್ಮ ಅಕ್ಕ. ನಮ್ಮೂರ ಮಾರಮ್ಮ ಅಕ್ಕ. ದಬ್ಬಳ್ಳಿ ಅಂತ ಐತೆ ಪಕ್ಕದೂರು. ಅವರು ಮೊದಲನೇ ತಂಗಿ. ಚಂದಳ್ಳಿ ಅಂತ ಐತೆ, ಅದು 3ನೇ ಮಾರಮ್ಮ. ಹಬ್ಬ ನಿಂತೋಗೈತೆ. ಹಬ್ಬ ಇಲ್ಲ, ಏನಿಲ್ಲ. ಇದೇನಾ ಅಜ್ಜಿ ಹೇಳಿದ್ದು? ಇದೆ. ದೇವ್ರಿಗೆ ಬೀಗ ಏನು ಪಾಲಿಟಿಕ್ಸ್, ಹಳ್ಳಿ ಪಾಲಿಟಿಕ್ಸ್. ದೇವ್ರೇನು ಮಾಡೋದು? ಈ ವಾರ ಮಾಡಿಸ್ಬೇಕು ಅಂತ ಈ ವರ್ಷ. ಹೌದು ಸರ್. ಓ ಇಲ್ಲಿ ಬನ್ನಿ, ಕಲಾಮಾಧ್ಯಮದವರು ನಮ್ಮ ವೀಕ್ಷಕರಿಗೆ ಆಪಾಡಿ ಹಿಂದಿನ ಈಗಷ್ಟು ನೋಡ್ತೀನಿ ಸರ್. ಥ್ಯಾಂಕ್ ಯು. ಇಲ್ಲ ಚಿಕ್ಕಪ್ಪ 5 ನಿಮಿಷ ಹೊಡಿತೀನಿ. ಏನು ನಿಮ್ಮ ಹೆಸರು? ಮನು ಅಂತ ಸರ್. ಮನು, ಭಯಂಕರ ಕಷ್ಟಪಡ್ತಾ ಇದ್ದೀರಾ? ಶ್ರಮಜೀವಿ ರೈತರು. ಏನು ಅದು ನೆಲಕ್ಕೆ ಹಾಕಿರೋದು? ಉರುಳಿ ಸರ್. ಓ ಉಳ್ಳಿ ಬಿಡಿಸ್ತಿದ್ದೀರಾ? ಹೌದು ಸರ್. ರೋಡ್ಗೆ ಹಾಕಿದ್ದೀರಲ್ಲ ಹಿಂಗೆ? ಇಲ್ಲೂ ಒಳಗಡೆ ಊರ ಒಳಗಡೆ ತೂರಲ್ಲ ಸರ್, ಹೊರಗಡೆ ತೂರ್ಕತ್ತೀವಿ. ಹೌದಾ? ಅಲ್ಲ ರೋಡ್ಗೆ ಹಾಕಿ ಜನ ಟೂಲರ್ ಬಿದ್ದರೆ? ಇಲ್ಲ ಸರ್, ಕಾಂಕ್ರೀಟ್ ನೆಲ ಅಲ್ವಾ, ಕೆಳಗಡೆ ಇದಾಯ್ತದೆ. ಓಕೆ ಓಕೆ. ರೋಡ್ಗೆ ಹಾಕ್ಬಾರ್ದು. ಏನು ಮಾಡ್ತೀವಿ ಸರ್? ನಮಸ್ಕಾರ ಅಂತ ತಪ್ಪರ್ಗೆ. ನಮಸ್ಕಾರ. ಸೀನಾಪುರ ಅಂತ. ಹೌದಾ? ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅಂತ ನಾನು. ಹೌದಾ? ಈ ಮಾರಿಗುಡಿ ಅವ್ರಿಗೆ ನಿಮ್ಮ ನ್ಯೂಸಲ್ಲಿ ಸುಮಾರು ಪೊಲೀಸ್ ಸರ್. ಅವರು ಪೊಲೀಸು ಫುಲ್ ಸ್ಟ್ರಿಕ್ಟು. ಫುಲ್ ಸ್ಟ್ರಿಕ್ಟು ಸರ್, ಒಬ್ಬರನ್ನು ಬಿಡುದಿಲ್ಲ. ನಮ್ಮ ಅವ್ರ ತಂದೆಯವರು, ನಾವು ಭಾಳ ಇವರು ರೈತರು. ಇವರು ಆ ರೈತರು ಅವ್ರ ತಾವು ಏನೂ ಆಸ್ತಿ ಇಲ್ಲ, ಕಡ್ಡಿ ತೋಟ ಅದೇ ಅಲ್ವಾ ಸರ್? ಐಪ್ನೆಲೆ ಕಡ್ಡಿ ಇದೆ, ರೇಷ್ಮೆ ಬೆಳೀತಾರೆ. ಇವರಂತ ಬಡವರು ನಮ್ಮ ಊರಿಗೆ, ಮಂಡ್ಯ ಜಿಲ್ಲೆಗೆ ಒಂದು ಒಳ್ಳೆ ಹೆಸರು, ಒಂದು ಸಾಧನೆ ಮಾಡ್ಕೊಂಡು ಬಂದವರು ರೌಂಡ್ ಪ್ರತಾಪ್ ಅವರು. ಅದು ನಾನು ಇವತ್ತು ಹೆಮ್ಮೆ ಪಡ್ತೀವಿ. ಇಡೀ ನೆಟ್ಗಲ ಗ್ರಾಮವೇ ಸಾಧನೆ ಕೊಡ್ತೀವಿ. ನೀವು ಚೆನ್ನಾಗಿದ್ದೀರಾ? ಜನ ಎಲ್ಲ ಬೈತಾರೆ ಮುಂಚೆ ಎಲ್ಲ. ಸುಳ್ಳು ಹೇಳ್ತಾನೆ. ದೇವರಾನೇ ಇಲ್ಲ ಸರ್. ನಮ್ಮೂರಿಗೆ ಬಂದಿದ್ದು ನೆಟ್ಗಲ್ ಕಂಚಿನ ಮರವ ಈ ತಾಯಿ ಹಣ್ಣುವೆ. ಇವರು ಒಂದು ಕೆಲ್ಸಕ್ಕೆ ಹೋಗ್ಲಿಲ್ಲ.
ಇವ್ರನ್ನ ಇವತ್ತೇ ನಾನು ನೋಡ್ತಾ ಇರೋದು, ಟಿವಿಲಿ ನೋಡ್ತಾ ಇದ್ದೆ. ಈಗ ನಮ್ಮ ಇವರು ಸುದೀಪ್ ಅವರು, ನಾನು ಸರೋವರ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದ್ರ ಪಕ್ಕ ಸರೋವರ ಹೋಟ್ಲ್ ಇದೆಯಲ್ಲ ಬೆಂಗಳೂರಲ್ಲಿ, ರಿಚ್ಮಂಡ್ ಸರ್ಕಲ್ ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸರೋವರ ಹೋಟ್ಲಲ್ಲಿ ಅವ್ರ ತಂದೆಯವರು ಒಂದು ಹಳೆ ಕಾರ್ ಇತ್ತು. ನನಗೆ ಬೇಕಾದಷ್ಟು ದುಡ್ಡು ಕೊಡೋರು. ಆದರೆ ಇವ್ರು ಮಾತ್ರ ಊರಿಂದ ಆಚೆಗೆ ಬರಲಿಲ್ಲ. ಇದು ನಾನು ಕಾದಂಬರಿ ಒಳಗೆ ನಾನು ಇವತ್ತು ಬರೆದು ಕೊಡ್ತೀನಿ. ನಾನು ಬೆಳಿಗ್ಗೆ ನ್ಯೂಸ್ ಪೇಪರ್ ನಾನು ಹಂಚುಮ್ಮ, ಪ್ರಜಾವಾಣಿ, ವಿಜಯ ಸಂಕೇತ ಅವರು ಮೈಸೂರಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಅದನ್ನು ಹಂಚುವಂಥ ವ್ಯಕ್ತಿ ನಾನು ಒಬ್ಬರು ಸಿಂತಿಗೆ ಹೋಗೋದಿಲ್ಲ. ಬೆಳಕೋಡಿ ಪೊಲೀಸ್ ಸ್ಟೇಷನು, ಕೊಳ್ಳೇಗಾಲ, ನಮ್ದು ಏನೂ ಇಲ್ಲ ಸರ್. ಥ್ಯಾಂಕ್ ಯು. ಒಂದು ಕೇಸು ನಂತವಿಲ್ಲ. ನನಗೆ 50 ವರ್ಷ ಏಜು. ದೇವರಾಣ ನಮ್ಮ ತಾಯಿ ತಂದೆ ಹಿಟ್ಟು ಮುದ್ದೆ ಮಾಡ್ಕೊಡ್ತಿದ್ರು, ರಾಗಿ ಮುದ್ದೆ ಮನೆ ಬೆರೆಸ್ತಾ ಇದ್ರು ಹಿಟ್ಟ. ಅದನ್ನ ನಾನು ನೋಡಿ ನನಗೆ ಸಂತೋಷ. ಥ್ಯಾಂಕ್ ಯು. ಪ್ರತಾಪ್ ಗೊತ್ತು, ನಮ್ಮೂರ ಎಲ್ಲ ಮೊದಲೇನೋ ಕಾಂಪ್ಲಿಕೇಟೆಡ್ ಆಯಿತು, ಎಲ್ಲ ಚೆನ್ನಾಗಿ ಹೋಲಿ ಅಷ್ಟೇ. ಮನೋರು ಅವ್ರ ಕಲಾ ಮಾಧ್ಯಮ ನೋಡ್ತಾರಂತೆ. ಥ್ಯಾಂಕ್ ಯು ಸರ್. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಯ್ತು ನನಗೆ ಕಲಾ ಮಾಧ್ಯಮ ಅಂತ. ಯೂಟ್ಯೂಬಲ್ಲಿ ನಮ್ಮೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿದ್ದೇವೆ, ಬೊಂಬಾಟಾಗಿ ಬರ್ತಾ ಇದ್ದೀವಿ. ಹೋಗಿ ಬನ್ನಿ ಅಣ್ಣ, ಒಳ್ಳೇದಾಗಲಿ. ಖಂಡಿತವಾಗ್ಲೂ ಒಳ್ಳೇದಾಗಲಿ ನಿಮಗೆ. ಮಾರವ್ವ ಈ ತಾಯಿಯ ಈ ಸತಿ ನೀವೇ ಕಂಡುಬಿಡ್ಬೇಕು. ಹೌದು, ನಿಮ್ಮ ತಂದೆಯವರು ನಮ್ಮ ಭಾಳ ಮುಖ್ಯಸ್ಥರು. ನಿಮ್ಮ ತಂದೆಯವರು ನಿಮ್ಮ ಹಳೆ ಮನೆ ತಗೊಂಡು ನನಗೇನೂ ಬೇಕಾಗಿಲ್ಲ, ಇವ್ರನ್ನ ಬಾಗಿಲು ಓಪನ್ ಮಾಡಿ. ಖಂಡಿತ, ಅದೊಂದೇ ಖಂಡಿತ ಅಣ್ಣ. ರೌಂಡ್ ಪ್ರತಾಪ್ ಅವರು ಇಡೀ ಬೆಂಗಳೂರು ಇದರಲ್ಲಿ ಕರ್ನಾಟಕದಲ್ಲಿ ಹೆಸರುವಾಸಿಗೆ ತಗೊಂಡಿದ್ದೀರಿ. ಹೌದು, ಆ ಥರಲ್ಲಿ 50% ಇವ್ರಿಗೆ ಕೊಟ್ಬಿಡಿ. ಇವ್ರಿಗೆ ಏನು ಮಾಡಬೇಕು? ಈ ಹಬ್ಬ ಮಾಡಿಸಿ ಬಾಗಲ್ ತೆಗಿಸ್ಬೇಕು, ಮಾಡಿಸೋಣ. ಯಾಕೆ ನಾನು ಸೋಮ ಎಲ್ಲ ಹೇಳಿದ್ರು, ಪ್ರತಿಯೊಬ್ರು ನಮ್ಮ ಇದರಲ್ಲಿ ನಿಮ್ಮ ಎಲ್ಲ ಒಂದಾಗಿ ಅಥವಾ ನೀವು ಸಾಧನೆ ಮಾಡಿ. ಆಯ್ತು, ಬನ್ನಿ. ಸುಮಾರು ವರ್ಷ ಆಯಿತು ಸರ್, ಹಬ್ಬ ಇಲ್ಲ. ಎಲ್ಲ ಕೇಳ್ತಿರೋದು ಅದೇ, ಈಗ ಹಬ್ಬ ಮಾಡಿಸಿ. ಏನು ಹಳ್ಳಿಗಳಲ್ಲಿ ಜಾತಿ ಸಂಘರ್ಷ ಅಲ್ಲ, ಏನು ದೇವ್ರಿಗೂ ಜಾತಿಗೂ ಏನು ಸಂಬಂಧ? ಅದೇ ಬಂದಿರೋದು ನಮ್ಮೂರಲ್ಲಿ. ಬನ್ನಿ ಹೋಗೋಣ, ಒಳ್ಳೆದಾಗಲಿ. ಮಾರಮ್ಮ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಿ. ಬೆಂಕಿ ಥರ ಹೋಗ್ಬಿಟ್ರು. ಆಹಾ, ಆ ಟ್ರ್ಯಾಕ್ಟರ್ ಅದೇನು ಪುಣ್ಯ ಮಾಡಿದ್ಯೋ, ಕೈಗೆ ಸಿಕ್ಕು ಹೆಚ್ಚಾಗಿ ಬಿದ್ದವ್ರು ಹಾಕೊಂಡ ಮನೋ ಬರಲಾ? ನೀವು ಆ್ಯಕ್ಚುಲಿ ಫಾರ್ಮುಲಾ 1 ರೇಸಿಂಗ್ ಹೋಗ್ಬೇಕು ನೀವು. ಬರ್ತೀವಿ ಅಣ್ಣ. ಕೋತಿಗಳ ಕಾಟ, ಆಮೇಲೆ ನಮ್ಮೂರಲ್ಲಿ ಕೋತಿಗಳ ಕಾಟ. ಓಕೆ. ಇನ್ನೊಂದು ಬರುತ್ತೆ ಕೊಂಡಮುಸ್ವ ಅಂತ, ಅವಂತೂ ವಿಪರೀತ. ಓಕೆ. ಈಗ ಹೇಗಿದ್ದೀರಾ? ಈಗ ತುಂಬ ಚೆನ್ನಾಗಿದ್ದೀನಿ. ಓಕೆ. ಈಗ ಜನ ಟ್ರೋಲ್ ಮಾಡೋದು ನಿಲ್ಸೋಣ? ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ, ಬಟ್ ಟ್ರೋಲ್ ಮಾಡ್ತಿದ್ದಾರೆ, ನನ್ನ ಪರವಾಗಿ ಟ್ರೋಲ್ ಮಾಡ್ತಿದ್ದಾರೆ. ವಿರೋಧ ಟ್ರೋಲ್ಗಳು ಪರ ಆಗ್ತಾ ಇದ್ದಾವೆ. ಅಂದರೆ ಒಂದೇ ವಿಷಯ ಏನಿದೆ ಇದ್ದಂಗೆ ಹೇಳಿದ್ದಾರೆ, ಯಾವ ವಿಚಾರ ಹೆಂಗಿದೆ ಅಂತ. ಕೆಲಸ ಮಾಡಿ ತೋರಿಸಿ, ಅವರು ಒಂದು ಸ್ಟಾರ್ಟಪ್ ಮಾಡ್ಕೊಂಡಿದ್ದಾರೆ, ಕೆಲಸ ಮಾಡಿ ತೋರಿಸಿ ಅಂತ. ಬೇಡ ಬನ್ನಿ ಪರವಾಗಿಲ್ಲ, ಕೆಲಸ ಮಾಡಿ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇನ್ನೇನಿದೆ ಅದನ್ನು ನಾವು ಹೆಂಗೆ ಉಪಯೋಗ ಆಗಬೇಕು, ಒಂದಷ್ಟು ಉದ್ಯೋಗ ಸೃಷ್ಟಿ ಮುಖಾಂತರ, ಕೆಲಸ ಮಾಡೋದ್ರ ಮುಖಾಂತರ, ಅದ್ರ ಮುಖಾಂತರ ಪ್ರೀತಿ ಗಳಿಸ್ಬೇಕಷ್ಟೇ. ಓಕೆ. ಬಟ್ ನೀವು ಈಗಲೂ ಹೇಳ್ತಾ ಇಲ್ಲ, ನಾನು ಸುಳ್ಳು ಹೇಳಿದ, ನೀವು ಈಗಲೂ ಹೇಳ್ತಾ ಇಲ್ಲ. ಯಾರು? ನೀವು. ನಾನು ಹೇಳಿದ್ದೀನಲ್ಲ ಸರ್, ಸೊ ನೀವು ಆ ಡ್ರೋನ್ ಸ್ಪೀಡ್ ಬಗ್ಗೆ, ಆ ಡ್ರೋನ್ ಸ್ಪೀಡ್ ಅಂತ ಬಂತು, ಅದೇ ಮೆಡಿಸಿನ್ ಡೆಲಿವರಿದು, ಅದನ್ನು ಒಪ್ಕೊಂಡಿದ್ದೀನಿ ನಾನು. ಆಮೇಲೆ ನಂಬರ್ ಆಫ್ ಕಂಟ್ರೀಸ್ ಟ್ರಾವೆಲ್ಡು, ಅದನ್ನು ಒಪ್ಕೊಂಡಿದ್ದೀನಿ. ನಾನು ಎಲ್ಲಿ ಹೇಳಿಲ್ಲ ಸರ್, ಅಲ್ಲೇ ನಾನು ಬಿಗ್ ಬಾಸ್ ಮನೆಯೊಳಗೆ ಎದ್ನಿಂದ ಕ್ಷಮೆ ಕೇಳಿದ್ದೀನಿ. ಇನ್ನೆಷ್ಟು ಬಾರಿ ಕೇಳಬೇಕು ಸರ್? ಒಬ್ರು ಇತ್ತೀಚೆಗೆ ನಿಮ್ಮ ಮೇಲೆ ಇನ್ನೊಂದು ಆರೋಪ ಕೂಡ ಮಾಡೋದು, ಈಗ ಅದು ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಲ್ಲಿ ತುಂಬ ಓಡಾಡ್ತಾ ಇದೆ. ಸೊ ಅದು ಮತ್ತೆ ಅವರು ಅಷ್ಟು ಧೈರ್ಯವಾಗಿ ಹೇಗೆ ಹೇಳ್ತಾರೆ ತಮಗೆ ಎಷ್ಟು ದುಡ್ಡು, ಅಷ್ಟು ಲಕ್ಷ ಅಂತ ಹಾಕ್ತಿದಾರಲ್ಲ, ಏನದು ಕಾಂಟ್ರವರ್ಸಿ? ಚೆನ್ನಾಗಿದ್ದೀರಾ? ಹಾಂ ಸರ್. ಹಾಂ ಮಾಡಿದೆ, ನೀವು ಮಾಡಿದ್ರಾ? ಸರ್ ಏನಂದರೆ, ಈಗ ಅವ್ರ ಬಗ್ಗೆ ಅಂತ ಬಿಡಿ, ನಿಜವಾಗ್ಲೂ
ನನ್ನ ಹತ್ರ ಮಾಡಿದ್ರೆ ಹೋಗಿ ಫಸ್ಟ್ ಕೆಲಸ ಏನು ಮಾಡ್ತಾರೆ ಸರ್? ಕಾನೂನಿಗೆ ಹೋಗ್ತಾರೆ. ಹೌದು, ಮೀಡಿಯಾದಾಗ ಕೂತ್ಕೊಂಡು ಮಾನಹಾರ ಮಾಡೋದೇನಿದೆ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದೀನಿ. ಅಯ್ಯೋ ಹೋಗಿದ್ರೆ ನನಗೆ ಪ್ರೈಸ್ ಮನಿ ಬಂದಿರೋದೆಷ್ಟು? ಎಷ್ಟು? 10 ಲಕ್ಷ. ಅದರಲ್ಲಿ ಅವ್ರು ಹೇಳ್ತಿರೋದೆಷ್ಟು? 2. ಕೊಡೋಕ್ಕೇನು ನಂಗೆ ಸಮಸ್ಯೆ? ಮೀಡಿಯಾ ಮುಂದೆ ನಾನು ಯಾಕೆ ಇದು ಮಾಡಿಸ್ಕೋಬೇಕು? ಅದನ್ನು ನಾನು ಯಾಕೆ ನನಗೆ ಒಂದಷ್ಟು ಟ್ರೀಟ್ಮೆಂಟು ಕೊಡ್ತೀನಿ ಅಂತ ನಾನು ಹೇಳ್ತಿದ್ದೆ. ಇಗ್ನೋರ್ ಮಾಡ್ತೀನಿ ಅಷ್ಟೇ ಸರ್, ತಲೆ ಕೆಡಿಸ್ಕೊಳ್ಳಲ್ಲ. ಇಷ್ಟೆಲ್ಲ ಪ್ರೀತಿ ಅಭಿಮಾನ ಸಿಕ್ಕಿದೆ, ನೆಗೆಟಿವಿಟಿ ಇಗ್ನೋರ್ ಮಾಡ್ತೀನಿ. ನಾನು ಮಾಡಿದರೆ ಮಾಡಿದ್ದೀನಿ ಅಂತ ಒಪ್ಕೋತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ಹೋಗ್ತಿದ್ರಾ? ಅದಕ್ಕೆ ಇನ್ನೊಂದ್ಸರಿ ಮಾತಾಡ್ಸೋಣ ಅಂತ. ಹೌದಾ? ಹೋಗಿ ಬನ್ನಿ ಅಕ್ಕ, ಒಳ್ಳೇದಾಗಲಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಫೋನ್ ನಂಬರ್ ತಗೊಂಡವಳೆ ಮಾತಾಡ್ತಾರೆ. ಸರಿ ಅಕ್ಕ, ಸರಿ ಅಕ್ಕ, ಸರಿ ಅಕ್ಕ, ಸರಿ ಅಕ್ಕ, ಮಾತಾಡ್ತೀನಿ. ಈಗ ಆ್ಯಕ್ಚುಲಿ ಏನು ಮಾಡೋದು? 10 ಲಕ್ಷ 10 ಲಕ್ಷ ಇನ್ನೂ ನನ್ನ ಅಕೌಂಟಿಗೆ ಇದು ಮಾಡಿ ಬಂದಿಲ್ಲ ತಂಡದಿಂದ. ಬಂದ ತಕ್ಷಣ ಅದನ್ನು ನಾನು ಹೇಳ್ದಂಗೆ ನಡ್ಕೋತೀನಿ. ಅದಕ್ಕೊಂದು ಸಾಕ್ಷ್ಯ ವಿಡಿಯೋಗಳು ಮಾಡಾಕ್ತೀನಿ. ಓಕೆ, ಯಾರಿಗೆ ತಲುಪಿದ್ದೀನಿ, ಅರ್ಹ ವ್ಯಕ್ತಿಗಳಿಗೆ ತಲುಪಿಸ್ತೀನಿ. ಟ್ರೀಟ್ಮೆಂಟ್ ಯಾರಿಗೆ ಬೇಕು ಅಂತಿದ್ದಾರೆ ನೀವು ಬಳಸಲ್ಲ. ನಮ್ಮದೇ ಆಗಿರ್ಬೋದು. ಸಿಕ್ಕಿರೋದು ಯಾರಿಂದ? ಸಿಕ್ಕಿರೋದು ಯಾರಿಂದ? ಜನಗಳ ಪ್ರೀತಿಯಿಂದ. ಹುಸಿ ನೀರು ಕೊಡಪ್ಪ. ಜನಗಳ ಪ್ರೀತಿಯಿಂದ ಸಿಕ್ಕಿದೆ. ಅಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಓಟ್ಸ್ ಮಾಡಿದ್ದಾರೆ. ಆ ಓಟ್ಸ್ ಮಾಡಿರೋರ್ಗೊಂದು ತಲುಪಿಸ್ಬೇಕು ನಾನು. ಅವರಲ್ಲೇ ಯಾರೋ ಒಬ್ರು ಕಷ್ಟಪಡ್ತಿರೋರು ಕೊಟ್ಟರೆ ಅವಷ್ಟು ಓಟ್ಸ್ ಹಾಕಿರೋದಕ್ಕೂ ಸಾರ್ಥಕ ಆಗಲ್ವಾ? ನಾನು ಹೇಳಿರೋ ಮಾತುಗಳನ್ನ, ನಾನು ಹೆಂಗಿದ್ದೀನಿ ಅದನ್ನು ಪ್ರೀತಿ ತೋರಿಸಿದ್ದಾರೆ. ಹೇಳೋಂಥ ಕೆಲವು ಮಾತುಗಳಿಗೆ ಕ್ಷಮಿಸಿ ನನಗೆ ಓಟ್ ಹಾಕಿದ್ದಾರೆ. ಆ ಓಟ್ ಅಂತ ಹಾಕಿದಂಥ ಜನಕ್ಕೆ ನಾನೇನು ಕೊಡಬಲ್ಲೆ? ನನ್ನ ಕೈಲಿ ಗೊತ್ತಿಲ್ಲ, ಗುರಿ ಇಲ್ಲ, ಯಾವುದೇ ಪ್ರಮೋಷನ್ ಮಾಡಿಲ್ಲ. ನಂಗೆ ಓಟ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ ಅಂತ ಮಾಡಿದ್ದಾರೆ. ಪ್ರೀತಿಯಿಂದ ಓಟ್ ಹಾಕಿದ್ದಾರೆ. ಓಟ್ ಹಾಕ್ತಕ್ಕಂಥ ಜನಕ್ಕೆ ನನ್ನ ಕಡೆಯಿಂದ ಏನು ಕೊಡಬಲ್ಲೆ? ಅವರಲ್ಲೇ ಯಾರಾದ್ರೂ ಒಬ್ರಿಗೆ ಕಷ್ಟಪಡ್ತಿರೋರು ಕೊಟ್ಟರೆ ಪರವಾಗಿಲ್ಲ, ಸಾರ್ಥಕ ಆಯಿತು ಅಂತ ಅವ್ರಿಗೊಂದು ಖುಷಿ ಆಗುತ್ತೆ, ನನಗೂ ಒಂದು ಆತ್ಮತೃಪ್ತಿ. ಸೊ 10 ಲಕ್ಷ ನಿಮ್ಮ ತಾಯಿ ಕೊಡೋಲ್ಲ? ಇಲ್ಲ, ದುಡಿತೀನಿ ಕಷ್ಟಪಟ್ಟು, ದುಡ್ದು ಏನಿದೆ ಅದನ್ನು ತೀರಿಸ್ತೀನಿ. ನಡೆಯೋಲು ಮನುಜ ಕಣ.